ನ್ಯೂಸ್ನಲ್ಲಿ ನಾಲ್ಕನೇ ಟಾಪ್ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತ ಪವಿತ್ರ ಗೌಡಗೆ ಮತ್ತೊಂದು ಶಾಕ್ ಆಗಿದೆ. ಮನೆ ಊಟ ಕೇಳಿದ್ದಂತ A1 ಪವಿತ್ರ ಗೌಡಗೆ ಸಂಕಷ್ಟ. ಕನಸಾಗಿಯೇ ಉಳಿಯುತ್ತಾ ಪವಿತ್ರ ಮನೆಯೂಟ ಸವಿಯೋ ಆಸೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಆರೋಪಿ ಪವಿತ್ರ ಗೌಡಗೆ ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. ಮನೆ ಊಟ ಕೇಳಿದ್ರು ಪವಿತ್ರ ಗೌಡ. ನನಗೆ ಜೈಲೂಟ ಸೇರ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ, ಹಾಗಾಗಿ ಮನೆಯೂಟವನ್ನ ಕಳಿಸಿಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಪವಿತ್ರ ಸೇರಿ 4 ಆರೋಪಿಗಳಿಗೆ ಮನೆಯೂಟಕ್ಕೆ ಕೋರ್ಟ್ ಆದೇಶಿಸಿತ್ತು. ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಕಾರಾಗೃಹ ಇಲಾಖೆ ಅಧಿಕಾರಿಗಳಿಂದ ಮೇಲ್ಮನವಿ ಸಲ್ಲಿಕೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಕಾರಾಗೃಹ ಇಲಾಖೆ ಮುಂದಾಗಿರೋದು. ಈಗಾಗಲೇ SPP ಜೊತೆಗೆ ಜೈಲಾಧಿಕಾರಿಗಳು ಚರ್ಚೆಯನ್ನ ನಡೆಸಿದ್ದಾರೆ. ನಾಳೆಯೇ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಜೈಲಾಧಿಕಾರಿಗಳ ಹೇಳಿಕೆ ಏನು? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 4700 ಕೈದಿಗಳಿದ್ದಾರೆ. ಎಲ್ಲರೂ ಕೂಡ ಅದೇ ಆಹಾರವನ್ನ ತಿಂತಾರೆ, ಸೇವಿಸುತ್ತಿದ್ದಾರೆ. ಉತ್ತಮ ಗುಣಮಟ್ಟದ ಆಹಾರವನ್ನ ನೀಡಲಾಗ್ತಾ ಇದೆ. ಇದುವರೆಗೂ ಯಾರಿಗೂ ತೊಂದರೆ ಆಗಿಲ್ಲ. ಪವಿತ್ರ ಗೌಡಗೆ ಮನೆಯೂಟ ಕೊಟ್ರೆ ಬೇರೆ ಕೈದಿಗಳು ಕೂಡ ಮನೆಯೂಟ ಕೇಳುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಮನೆಯೂಟಕ್ಕೆ ಅವಕಾಶ ನೀಡದಂತೆ ಮೇಲ್ಮನವಿಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಜೈಲಾಧಿಕಾರಿಗಳ ಹೇಳಿಕೆಯಲ್ಲೂ ಕೂಡ ಒಂದು ಅರ್ಥ ಇದೆ. ಅಂದ್ರೆ ಈಗ ಅಕಸ್ಮಾತ್ ಆಗಿ 4700 ಜನ ಕೈದಿಗಳಿದ್ದಾರೆ. ಈಗ ಪವಿತ್ರ ಗೌಡ ಅವರಿಗೆ ಮನೆಯೂಟಕ್ಕೆ ಅವಕಾಶ ಕೊಟ್ಟರೆ ಉಳಿದವರು ಕೂಡ ಕೇಳೋ ಸಾಧ್ಯತೆ ಇದ್ದೇ ಇರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಈಗ ಜೈಲಾಧಿಕಾರಿಗಳ ಹೇಳಿಕೆಯನ್ನ ಗಮನಿಸಿದಾಗ ಅಷ್ಟು ಜನ ಕೈದಿಗಳಿಗೂ ಕೂಡ ಇವರಿಗೆ ಊಟ ಕೊಟ್ರೆ ಅಷ್ಟು ಜನ ಕೈದಿಗಳು ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಏನಾಗಬಹುದು ಅಂತ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡ ಮನೆಯೂಟ ಕೋರಿ ಏನೋ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೆತಕ್ಕಂಥ ವಿಚಾರಣೆ ವೇಳೆ ಜೈಲು ಅಧಿಕಾರಿಗಳು ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ. ಜೊತೆಗೆ ಏನೆಲ್ಲ ಆಕೆಗೆ ಮನೆ ಊಟವನ್ನು ಕೊಡೋದೇ ಆದರೆ ಬೇರೆ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ಕೋರ್ಟ್ನ ಗಮನಕ್ಕೆ ಅರಿವು ಮೂಡಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ಪರಪ್ಪನಗರ ಜೈಲಿನಲ್ಲಿ ಸುಮಾರು 4700 ವಿಚಾರಣಾ ದಿನ ಜೊತೆಗೆ ಸಜಾ ಕೈದಿಗಳಿದ್ದಾರೆ. ಇವರೆಲ್ಲರಿಗೂ ಸಹ ಜೈಲಿನ ಕಾರಾಗೃಹದಲ್ಲಿ ಸಿದ್ಧಪಡಿಸ್ತಕ್ಕಂಥ ಆಹಾರವನ್ನು ಉಣಬಡಿಸ್ತಾರೆ. ಅದನ್ನು ಹೊರತುಪಡಿಸಿ ಅವರಿಗೆ ಪ್ರತ್ಯೇಕವಾಗಿ ಮನೆ ಊಟ ಕೊಡೋದಾದರೆ ಅದು ಅಲ್ಲಿನ ಜೈಲಿನ ಮುಖ್ಯ ಆರೋಗ್ಯಾಧಿಕಾರಿ ಏನಿದ್ದಾರೆ ಅವರ ಒಂದು ಸಲಹೆ ಕೊಡಬೇಕಾಗತ್ತೆ. ಅವರಿಗೆ ಜೈಲು ಊಟ ಅಡ್ಜಸ್ಟ್ ಆಗ್ತಾ ಇಲ್ಲ, ಅವರ ದೇಹಕ್ಕೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನೋದಾದರೆ ಮಾತ್ರ ಅವರ ಮನೆ ಊಟಕ್ಕೆ ತಾತ್ಕಾಲಿಕವಾಗಿ ಅಂದರೆ 1 ವಾರ ಅಥವಾ 15 ದಿನಗಳ ಕಾಲ ಅವರ ಮನೆ ಊಟಕ್ಕೆ ಅವಕಾಶ ಇರುತ್ತೆ. ನಂತರದ ದಿನಗಳಲ್ಲಿ ಜೈಲು ಊಟವನ್ನೇ ತಿನ್ನಬೇಕಾಗುತ್ತೆ. ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಆಧಾರದ ಮೇಲೆ ಕೊಡಬೇಕಾಗತ್ತೆ. ಈಗ ಏನು ಇಷ್ಟು ದಿನ ಅಂದರೆ ಸರಿಸುಮಾರು 1 ವರ್ಷಗಳ ಕಾಲ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪನ್ನು ಹೊರತುಪಡಿಸಿದ್ರೆ 1 ವರ್ಷಗಳ ಕಾಲದಿಂದ ಏನು ಪರಪ್ಪನಗರ ಜೈಲಿನಲ್ಲಿರ್ತಕ್ಕಂಥ ಪವಿತ್ರ ಗೌಡಗೆ ಆರಂಭದಿಂದಲೂ ಜೈಲೂಟವನ್ನೇ ಸೇವಿಸ್ತಾ ಇದ್ದಾರೆ. ಅವತ್ತು ಇಲ್ದಿರ್ತಕ್ಕಂಥ ಸಮಸ್ಯೆ ಈಗ ಯಾವುದೂ ಸಹ ಉದ್ಭವ ಆಗಿಲ್ಲ. ಆದರೆ ಈ ಹಿಂದೆ ದರ್ಶನ್ ಸಹ ಇದೇ ಮನೆ ಊಟದ ಅವಕಾಶವನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಅವರಿಗೆ ಡಾಕ್ಟರ್ CV ರಾಮನ್ ಆಸ್ಪತ್ರೆಯ ವೈದ್ಯರು ಯಾವುದೇ ರೀತಿಯಾದಂಥ ಸಲಹೆಯನ್ನು ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಜೈಲೂಟವೇ ಗತಿಯಾಯಿತು. ಇಲ್ಲೂ ಸಹ ಜೈಲಿನ ಮುಖ್ಯ ಆರೋಗ್ಯಾಧಿಕಾರಿಗಳು ಅಂದರೆ ಕೋರ್ಟ್ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವ ಮುನ್ನ ಅಲ್ಲಿನ ಮುಖ್ಯ ಆರೋಗ್ಯಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಇವರು ಸೇವಿಸ್ತಾ ಇರ್ತಕ್ಕಂಥ ಆಹಾರ ಅದು ಅವರ ದೇಹಕ್ಕೆ ಹೊಂದಾಣಿಕೆ ಆಗ್ತಾ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೊಡಿ ಅಂತ ಕೇಳ್ತಾರೆ. ಆ ವರದಿ ಆಧಾರದ ಮೇಲೆ ಅವರಿಗೆ ಜೈಲೂಟವನ್ನು ಕೊಡಬೇಕು ಅಥವಾ ಬೇಡ ಅನ್ನೋದು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ನಡೀತಕ್ಕಂಥ ಟ್ರಯಲ್ ವೇಳೆ ಈ ಅರ್ಜಿಯು ವಿಚಾರಣೆ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ನಡೀತಕ್ಕಂಥ ವಿಚಾರಣೆಯಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದನ್ನು ನೋಡಬೇಕಾಗುತ್ತೆ. ರಾಮ್.